ಹಾಗಾಗಿ ಇದು ನೀರಲ್ಲ, ವಿಷ ಅಂತಲೇ ಹೇಳ್ಬೋದು. ನಮಸ್ತೆ, ನಾವು ಸೆರಾಕೇರ್ ಮಂಗಳೂರಿನಿಂದ ಮಾತಾಡ್ತಾ ಇದ್ದೇವೆ. ಇವಾಗ ಏನಂತ ಹೇಳಿದ್ರೆ ಮೇ ಜೂನ್ ಅಂತ ಹೇಳುವಾಗ ಮಳೆ ಬರುವಂತ ಸಮಯ. ಈ ಮಳೆಯಲ್ಲಿ ಏನೆಲ್ಲ ಆಗ್ತಾ ಇದೆ, ಯಾವೆಲ್ಲ ಕಾಯಿಲೆಗಳು ಬರ್ತಾ ಇದೆ, ಈ ಕಾಯಿಲೆಗಳು ಯಾವುದರಿಂದ ಬರ್ತಾ ಇದೆ ಅಂತ ಹೇಳುವಾಗ ಮೇನ್ ಆಗಿ ಆ ಒಂದು ನೀರಿನಿಂದ ಕಾಯಿಲೆಗಳು ಬರ್ತಾ ಇದೆ ಅಂತಲೇ ಹೇಳ್ಬೋದು. ನೀರಲ್ಲ ಜೀವಜಲ ಅಂತಲೇ ಹೇಳ್ಬೋದು. ನೀರಿಲ್ಲದೆ ಒಂದು ಕ್ಷಣ ಎನಿಸಲು ಸಾಧ್ಯವಿಲ್ಲ. ಪ್ರಕೃತಿ ನಮಗೋಸ್ಕರ ಕೊಟ್ಟಿರುವಂತ ಅತ್ಯಮೂಲ್ಯದ ಕೊಡುಗೆ ಅಂತ ಅರಿಯದೆ ಜನರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಮ್ಮ ಕೈಯಾರೆ ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದಾರೆ. ದೇಹಕ್ಕೆ ಬೇಕಾದಂತ ಅಗತ್ಯ ಪೋಷಕಾಂಶಗಳು ಕುಡಿಯುವ ನೀರಿನಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಯಾವ ನೀರನ್ನು ಕುಡಿತಾ ಇದ್ದೇವೆ ಅಂತ ಹೇಳುವಾಗ ಪೋಷಕಾಂಶಗಳು ಇಲ್ಲದೆ ಇರುವಂತ ಸತ್ವ ಇಲ್ಲದಂತ ನೀರನ್ನು ನಾವು ಇವತ್ತಿನ ದಿವಸ ಕುಡಿತಾ ಇದ್ದೇವೆ. ಮಳೆಗಾಲ ಅಂತ ಹೇಳುವಾಗ ನೀರು ಕೂಡ ಅಷ್ಟೇ ಕಲುಷಿತ ಆಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ಏನಂತ ಹೇಳುವಾಗ ಈಗ ನೀರು ಅಂತ ಹೇಳುವಾಗ ಡ್ರೈನೇಜ್ಗೆ ಕನೆಕ್ಟ್ ಆಗಿರುವಂತದ್ದು, ಅದೇ ರೀತಿ ಕಾರ್ಪೊರೇಷನ್ ನೀರಿನಿಂದ ಆ ಒಂದು ನೀರಿಗೆ ಕ್ಲೋರಿನ್ ಹಾಕೋದ್ರಿಂದ ಆ ನೀರು ಸ್ಮೆಲ್ ಬರುವಂತದ್ದು. ಈ ನೀರನ್ನು ನಾವು ಕುಡಿತಾ ಬರುವಾಗ ಈ ನೀರಿನಿಂದ ಏನೆಲ್ಲ ಕಾಯಿಲೆಗಳು ಬರ್ತಾ ಇದೆ ಅಂತ ಹೇಳುವಾಗ ಮಕ್ಕಳಲ್ಲಿ ಜ್ವರದ ಸಮಸ್ಯೆ, ಹೊಟ್ಟೆ ನೋವಿನ ಸಮಸ್ಯೆ, ಗ್ಯಾಸ್ಟ್ರಿಕ್ ನ ಪ್ರಾಬ್ಲಮ್, ಶುಗರ್ ನ ಪ್ರಾಬ್ಲಮ್, ಹಾಗೆಯೇ ಶಿಶುಗಳಲ್ಲಿ ಕಾಮಲೆ ಅಂತ ಕಾಯಿಲೆಗಳು, ಹಾಗೆಯೇ ಗರ್ಭಾವಸ್ಥೆಯ ಪ್ರಾಬ್ಲಮ್, ಮಕ್ಕಳ ಬೆಳವಣಿಗೆಯಲ್ಲಿ ತೊಂದರೆ, ರಕ್ತದೊತ್ತಡ, ಇದೇ ರೀತಿ ಒಂದೊಂದು ದೊಡ್ಡ ದೊಡ್ಡ ಕಾಯಿಲೆಗಳು ಬರ್ತಾ ಇದೆ. ಅದರ ಜೊತೆ ಕೊರೋನಾ ವೈರಸ್ ನಂತ ಮಹಾಮಾರಿಗೆ ನಾವು ಇವತ್ತಿನ ದಿವಸ ತುತ್ತಾಗ್ತಾ ಇದ್ದೇವೆ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತಿನ ದಿವಸ ನಾವು ಕುಡಿಯುವಂತ ನೀರು ವಿಷವಾಗಿ ಹೋಗಿದೆ. ಹಾಗಾಗಿ ಇದು ನೀರಲ್ಲ, ವಿಷ ಅಂತಲೇ ಹೇಳ್ಬೋದು. ಹಾಗಾಗಿ ಇಷ್ಟೆಲ್ಲ ಸಮಸ್ಯೆಗೆ ಸೊಲ್ಯೂಷನ್ ಏನಂತ ಹೇಳುವಾಗ ನಮ್ಮ ಈ ಸೆರಾಕೇರ್ ಸಂಸ್ಥೆಗೆ ಇದು ಬಂದ್ಬಿಟ್ಟು ಜೇಡ್ ಅಯನೈಸ್ಡ್ ಆಲ್ಕಲೈನ್ ವಾಟರ್ ಡಿವೈಸ್. ಕುಡಿಲಿಕ್ಕೆ ಕೊಡುವಂತ ನೀರು ಯಾವುದು ಅಂತ ಹೇಳುವಾಗ ಜೇಡ್ ಆಲ್ಕಲೈನ್ ಅಯನೈಸ್ಡ್ ವಾಟರ್. ಇದು ನೀರಿನಲ್ಲಿರುವಂತ ವಿಶೇಷತೆ ಆಗಿನ ಬ್ಯಾಕ್ಟೀರಿಯಾ ಕುಡಿದಾಗ ನಮ್ಮ ದೇಹದಲ್ಲಿ ಒಳಗಡೆ ಯಾವ ರೀತಿ ಬದಲಾವಣೆ ಪ್ಲಾಟಿನಂ ಹಾಗೆ ಟೈಟಾನಿಯಂ ಪ್ಲೇಟ್ ನ ಕೋಟಿಂಗ್ ಇರುತ್ತೆ. ಅದರ ಜೊತೆಯಲ್ಲಿ 2 ಜೇಡ್ ಫಿಲ್ಟರ್ ಬರುತ್ತೆ. ಈ ಫಿಲ್ಟರ್ ನೊಳಗಡೆ 21 ಬಗೆಯ ಮಿನರಲ್ಸ್ ಆಡ್ ಆಗಿರೋದ್ರಿಂದ ಈ ನೀರು ಬಂದ್ಬಿಟ್ಟು ಈ ಒಂದು ಡಿವೈಸ್ ನ ಒಳಗಡೆ ಅಯನೈಸ್ಡ್ ಆಗಿ ಆ 21 ಬಗೆಯ ಮಿನರಲ್ಗಳು ಆ ನೀರಿನಲ್ಲಿ ಆಡ್ ಆಗಿ ನಮ್ಗೆ ಇಲ್ಲಿ ಕುಡಿಲಿಕ್ಕೆ ಶುದ್ಧ ನೀರು ಬರುತ್ತೆ. ಹಾಗೆಯೇ ನಾವು ಈ ಒಂದು ಆಲ್ಕಲೈನ್ ನೀರನ್ನು ಕುಡಿತಾ ಬರುವಾಗ ಯಾವ ರೀತಿ ನಮ್ಮ ದೇಹದಲ್ಲಿ ಚೇಂಜಸ್ ಬರುತ್ತೆ ಅಂತ ಹೇಳುವಾಗ ಮೇಯ್ನ್ ಆಗಿ ನಮಗೆ ಗ್ಯಾಸ್ಟ್ರಿಕ್ ನ ಪ್ರಾಬ್ಲಮ್ ಇರುವಾಗ, ಅಸಿಡಿಟಿ ಪ್ರಾಬ್ಲಮ್ ಇರುವಾಗ, ಅದೇ ರೀತಿ ಮೇಯ್ನ್ ಆಗಿ ಈಗ BP ಶುಗರ್ ಪ್ರಾಬ್ಲಮ್ ಇರುವಾಗ ಕಂಟ್ರೋಲ್ಗೆ ಬರಲಿಕ್ಕೆ ತುಂಬಾನೇ ಕಷ್ಟ ಇರುತ್ತೆ. ಹಾಗಾಗಿ ಈ ಒಂದು ನೀರನ್ನು ಕುಡಿತಾ ಬರುವಾಗ ಆ ಒಂದು ನೀರಿನಲ್ಲಿ ನಾವು ವಾಟರ್ ಥೆರಪಿಯನ್ನು ಮಾಡ್ತಾ ಬರುವಾಗ BP ಶುಗರ್ ಹಾಗೆಯೇ ಕ್ರಿಯೇಟಿನ್ ಅಂತ ಪ್ರಾಬ್ಲಮ್ ಅನ್ನು ಬೇಗನೆ ಕಂಟ್ರೋಲ್ಗೆ ತರಲಿಕ್ಕೆ ಹೆಲ್ಪ್ ಮಾಡ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾವು ತಿಂದಂತ ಫುಡ್ ಸರಿಯಾಗಿ ಡೈಜೆಷನ್ ಆಗ್ತಾ ಇಲ್ಲ, ಮೋಷನ್ ಪ್ರಾಬ್ಲಮ್ ಇದೆ ಅಂತ ಹೇಳುವಾಗ ಆಲ್ಕಲೈನ್ ಅಲ್ಲಿ ಬರುವಂತ 4th ಲೆವೆಲ್ ನೀರನ್ನು ನಾವು ಕುಡಿತಾ ಬರುವಾಗ ಆ ಒಂದು ಮೋಷನ್ ಕೂಡ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಪಾಸ್ ಆಗುವ ಹಾಗೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಪ್ರತಿದಿನ ಈ ಒಂದು ಆಲ್ಕಲೈನ್ ನೀರನ್ನು ಕುಡಿತಾ ಬರುವಾಗ ನಮ್ಮ ದೇಹದ pH ಲೆವೆಲ್ ಕೂಡ ಬ್ಯಾಲೆನ್ಸ್ಗೆ ಬರುತ್ತೆ ಅಂತಲೇ ಹೇಳ್ಬೋದು. ನಾವು ಕುಡಿಯುವ ನೀರಿನ ಬಗ್ಗೆ ತಿಳ್ಕೊಳ್ತಾ ಬಂದ್ವಿ. ಅದರ ಜೊತೆಯಲ್ಲಿ ಇನ್ನೊಂದು ಥೆರಪಿ ಅಂತ ಹೇಳುವಾಗ CCMF ಬೆಡ್ ಮ್ಯಾಟ್ ಥೆರಪಿಯನ್ನು ನಾವಿಲ್ಲಿ ಕೊಡ್ತಾ ಬರ್ತೇವೆ. ಈ ಥೆರಪಿಯ ವಿಶೇಷತೆ ಏನು ಅಂತ ಹೇಳೋದಾದ್ರೆ ನಮ್ಮ ದೇಹದಲ್ಲಿರುವಂತಹ ಪ್ರತಿಯೊಂದು ಜೀವಕೋಶಗಳನ್ನು ಈ ಒಂದು ಥೆರಪಿ ಆಕ್ಟಿವ್ ಮಾಡ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ಅದರ ಜೊತೆಯಲ್ಲಿ ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್, ಬ್ಲಡ್ ಪ್ರೊಡಕ್ಷನ್ ಹಾಗೆಯೇ ಬ್ಲಡ್ ಪ್ಯೂರಿಫಿಕೇಶನ್ ಅನ್ನು ಕೂಡ ಮಾಡ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸಲಿಕ್ಕೆ ಈ ಒಂದು CCMF ಬೆಡ್ ಮ್ಯಾಟ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹಾಗೆ ಇವಾಗ ಮಳೆಗಾಲ ಅಂತ ಹೇಳುವಾಗ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಸ್ಟ್ರೋಕ್ ಆಗುವಂಥದ್ದೆಲ್ಲ ಆಗ್ತಾ ಇದೆ. ಹಾಗಾಗಿ ನಮ್ಮ ದೇಹದಲ್ಲಿ ಬಂದ್ಬಿಟ್ಟು ನಮ್ಮ ಬಾಡಿ ಟೆಂಪರೇಚರ್ ಅನ್ನು ಮೇಂಟೈನ್ ಮಾಡ್ತಾ ಬರುವಂಥದ್ದು, ಹಾಗೆಯೇ ಯಾವುದೇ ರೀತಿಯ ಬ್ಲಾಕೇಜ್ಗಳಿದ್ರು ಕೂಡ ಅದನ್ನು ಕ್ಲಿಯರ್ ಮಾಡ್ತಾ ಬರುತ್ತೆ. ಅದರ ಜೊತೆಯಲ್ಲಿ ನಮ್ಮ ದೇಹದಲ್ಲಿ ಬಂದ್ಬಿಟ್ಟು ರೋಗ ನಿರೋಧಕ ಶಕ್ತಿ